ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರಪಂಚದ ನಕ್ಷೆಯಲ್ಲಿ ಈಗ ಒಂದು ದೊಡ್ಡ ಮಹಾಯುದ್ಧ ನಡೀತಾ ಇದೆ. ಇದು ಬರೀ ಬಂದೂಕು ಮತ್ತು ಬಾಂಬ್ಗಳ ಯುದ್ಧವಲ್ಲ, ಇದು ತೈಲ ಯುದ್ಧ. ಒಂದೆಡೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೇರಿದ್ರೆ, ಇನ್ನೊಂದು ಕಡೆ ಅಮೆರಿಕ ತನ್ನ ದೊಡ್ಡಣ್ಣನ ಗರ್ವವನ್ನ ಪ್ರದರ್ಶಿಸ್ತಾ ಇದೆ. ಆದ್ರೆ ಈ ಇಬ್ಬರು ದೈತ್ಯರ ನಡುವೆ ನಡೀತಾ ಇರುವಂತಹ ಕಾದಾಟದಲ್ಲಿ ಸಿಲುಕಿದ್ದು ಯಾರು ಗೊತ್ತಾ? ಅದು ನಮ್ಮ ಹೆಮ್ಮೆಯ ಭಾರತ. ಹೌದು, ಇರಾನ್ ಮತ್ತು ಅಮೆರಿಕ ನಡುವಿನ ಈ ಹಗ್ಗಜಗ್ಗಾಟ ನೇರವಾಗಿ ನಿಮ್ಮ ಮತ್ತು ನನ್ನ ಜೇಬಿಗೆ ಕತ್ತರಿ ಹಾಕುವ ಮಟ್ಟಕ್ಕೆ ತಲುಪಿದೆ. ಆದ್ರೆ ಇವತ್ತಿನ ಭಾರತ 1990ರ ದಶಕದ ಭಾರತವಲ್ಲ. ಅಮೆರಿಕ ಕಣ್ಣನ್ನ ದೊಡ್ಡದು ಮಾಡಿದ್ರೆ ಹಿಂದೆ ಸರಿಯಲು ಭಾರತ ಈಗ ದುರ್ಬಲವಾಗಿಲ್ಲ. ಅಮೆರಿಕದ ಬೆದರಿಕೆಗಳಿಗೆ ಕವಡೆ ಕಾಸಿನ ಬೆಲೆ ಕೊಡದಂತಹ ಭಾರತ ಈಗ ಇರಾನ್ ಜೊತೆ ಸೇರಿ ಎಂಥದೊಂದು ಮಾಸ್ಟರ್ ಪ್ಲಾನ್ ರೂಪಿಸಿದೆ ಅಂದ್ರೆ, ವಾಷಿಂಗ್ಟನ್ ನಲ್ಲಿ ಕುಳಿತಿರುವಂತಹ ವೈಟ್ ಹೌಸ್ ನಾಯಕರಿಗೂ ಕೂಡ ನಡುಕ ಶುರುವಾಗಿದೆ. ಹಾಗಾದ್ರೆ ಏನಿದು ಮಾಸ್ಟರ್ ಪ್ಲಾನ್? ಭಾರತ ನಿರ್ಮಿಸ್ತಾ ಇರುವಂತಹ ಈ ಹೊಸ ಸಮುದ್ರ ಮಾರ್ಗವಾದ್ರೂ ಯಾವುದು? ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗ್ತಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮೊದಲಿಗೆ ನಾವು ಈ ಸಮಸ್ಯೆಯ ಮೂಲವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇರಾನ್ ಪ್ರಪಂಚದ ಅತಿ ದೊಡ್ಡ ತೈಲ ಉತ್ಪಾದಕ ದೇಶಗಳಲ್ಲಿ ಒಂದು. ಭಾರತಕ್ಕೆ ತನ್ನ ಒಟ್ಟು ತೈಲದ 80%ಕ್ಕೂ ಹೆಚ್ಚು ಭಾಗವನ್ನ ಆಮದು ಮಾಡಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ. ಇರಾನ್ ನಿಂದ ತೈಲ ತರಿಸಿಕೊಳ್ಳುವುದು ಭಾರತಕ್ಕೆ ಭೌಗೋಳಿಕವಾಗಿ ಹತ್ತಿರ ಮತ್ತು ಆರ್ಥಿಕವಾಗಿ ಲಾಭದಾಯಕ. ಆದ್ರೆ ಅಮೆರಿಕ ಇರಾನ್ ಮೇಲೆ ಕಠಿಣ ಆರ್ಥಿಕ ದಿಗ್ಬಂಧನವನ್ನ ಹೇರಿದೆ. ಯಾರು ಇರಾನ್ ಜೊತೆ ವ್ಯವಹಾರ ಮಾಡ್ತೀರೋ ಅವರ ಮೇಲೂ ಕೂಡ ನಾವು ನಿರ್ಬಂಧ ಇರ್ತೀವಿ ಅಂತ ಅಮೆರಿಕ ಇಡೀ ಪ್ರಪಂಚಕ್ಕೆ ಎಚ್ಚರಿಕೆಯನ್ನು ನೀಡಿದೆ. ಒಂದ್ ವೇಳೆ ಭಾರತ ಅಮೆರಿಕದ ಮಾತಿಗೆ ಬೆಲೆ ಕೊಟ್ಟು ಇರಾನ್ ಮತ್ತು ರಷ್ಯಾದಿಂದ ಅಗ್ಗದ ತೈಲ ಖರೀದಿಸುವುದನ್ನ ನಿಲ್ಲಿಸಿದ್ರೆ ಏನಾಗುತ್ತೆ? ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತ ದುಬಾರಿ ಬೆಲೆಗೆ ತೈಲ ಖರೀದಿಸಬೇಕಾಗತ್ತೆ. ಇದರ ನೇರ ಪರಿಣಾಮ ಪೆಟ್ರೋಲ್ ಬೆಲೆ ಡೀಸೆಲ್ಗೆ 120ರಿಂದ 130 ರೂಪಾಯಿ ದಾಟಬಹುದು. ಡೀಸೆಲ್ ಬೆಲೆ ಏರಿದ್ರೆ ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ. ತರಕಾರಿ, ಬೇಳೆಕಾಳುಗಳಿಂದ ಹಿಡಿದು ಪ್ರತಿಯೊಂದು ದಿನ ಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತೆ. ಅಂದ್ರೆ ಅಮೆರಿಕದ ಹಿತಾಸಕ್ತಿ ಕಾಪಾಡಲು ಭಾರತ ಜನಸಾಮಾನ್ಯರು ಬೆಲೆ ತೆರಬೇಕಾಗತ್ತೆ. ಇದು ಮೋದಿಯವರ ಸರ್ಕಾರದ ಮುಂದಿದ್ದ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಅಮೆರಿಕದ ಎಚ್ಚರಿಕೆಗಳು ಎಷ್ಟರ ಮಟ್ಟಿಗೆ ಇತ್ತಂತಂದ್ರೆ, ಭಾರತ ಇರಾನ್ ಜೊತೆಗಿನ ಚಾಬಹಾರ್ ಬಂದರು ಒಪ್ಪಂದಕ್ಕೆ ಸಹಿ ಹಾಕಿದಾಗಲೂ ಅಮೆರಿಕದ ವಕ್ತಾರರು ಭಾರತಕ್ಕೆ ಪರೋಕ್ಷವಾಗಿ ಬೆದರಿಕೆಯನ್ನ ಹಾಕಿದ್ರು. ಯಾರು ಇರಾನ್ ಜೊತೆ ವ್ಯವಹಾರ ಮಾಡ್ತಾರೋ ಅವರು ನಮ್ಮ ನಿರ್ಬಂಧಗಳಿಗೆ ಗುರಿಯಾಗುವಂತಹ ಅಪಾಯವಿದೆ ಅಂತ ಎಚ್ಚರಿಸಿದ್ರು. ಆದ್ರೆ ಇಲ್ಲೇ ನೋಡಿ, ಭಾರತದ ವಿದೇಶಾಂಗ ನೀತಿಯ ಅಸಲಿ ತಾಕತ್ತು ಹೊರಬಿದ್ದಿತು. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅಮೆರಿಕದ ಮುಖಕ್ಕೆ ಹೊಡೆದಂತೆ ಉತ್ತರಿಸಿದ್ರು. ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ತಕ್ಕಂತೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ನಮಗೆ ಯಾರು ಪಾಠ ಮಾಡಬೇಕಾಗಿಲ್ಲ ಎಂಬಂತಹ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ರು. ಇದು ನವ ಭಾರತ. ತನ್ನ ಜನರ ಹಿತಾಸಕ್ತಿಗಾಗಿ ಯಾರನ್ನಾದ್ರೂ ಕೂಡ ಎದುರು ಹಾಕಿಕೊಳ್ಳುವ ತಾಕತ್ತು ಇಂದಿನ ಭಾರತಕ್ಕಿದೆ. ಈಗ ಅಸಲಿ ಆಟ ಶುರುವಾಗುತ್ತೆ. ಅಮೆರಿಕದ ನಿಯಂತ್ರಣದಲ್ಲಿರುವಂತಹ ಡಾಲರ್ ವ್ಯವಸ್ಥೆ ಮತ್ತು ಅವರು ಕಂಟ್ರೋಲ್ ಮಾಡ್ತಾ ಇರುವ ಸಮುದ್ರ ಮಾರ್ಗಗಳಿಗೆ ಪರ್ಯಾಯವಾಗಿ ಭಾರತ 2 ಬ್ರಹ್ಮಾಸ್ತ್ರಗಳನ್ನ ಪ್ರಯೋಗ ಮಾಡಿದೆ. ಬ್ರಹ್ಮಾಸ್ತ್ರ 1 ಚಾಬಹಾರ್ ಬಂದರು. ಇರಾನ್ ನಲ್ಲಿರುವಂತಹ ಈ ಬಂದರನ್ನ ಭಾರತವೇ ಅಭಿವೃದ್ಧಿ ಪಡಿಸ್ತಾ ಇದೆ. ಪಾಕಿಸ್ತಾನದ ಗ್ವಾದರ್ ಬಂದರಿಗೆ ಕೇವಲ 100 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಬಂದರು ಪಾಕಿಸ್ತಾನವನ್ನ ಸಂಕೀರ್ಣವಾಗಿ ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾಕ್ಕೆ ಪ್ರವೇಶ ಕಲ್ಪಿಸುತ್ತೆ. ಇದು ಬರೀ ವ್ಯಾಪಾರವಲ್ಲ, ಇದು ಭಾರತದ ಸ್ಟ್ರಾಟಜಿಕಲ್ ಮೂವ್ ಆಗಿದೆ. ಇನ್ನು ಬ್ರಹ್ಮಾಸ್ತ್ರ 2 INSTC ಅಂದ್ರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಇದು ಭಾರತದ ಗೇಮ್ ಚೇಂಜರ್. ಮುಂಬೈನಿಂದ ಹೊರಡುವ ಹಡಗುಗಳು ಇರಾನ್ನ ಚಾಬಹಾರ್ ಅಥವಾ ಬಂದರ್ ಅಬ್ಬಾಸ್ ತಲುಪುತ್ತೆ. ಅಲ್ಲಿಂದ ರೈಲ್ವೆ ಮತ್ತು ರಸ್ತೆ ಮೂಲಕ ಕ್ಯಾಸ್ಪಿಯನ್ ಸಮುದ್ರ ಮತ್ತು ಅಲ್ಲಿಂದ ನೇರವಾಗಿ ರಷ್ಯಾ ಮತ್ತು ಯುರೋಪ್ಗೆ ಸೇರುತ್ತೆ. ಸುಯೇಜ್ ಕಾಲುವೆ ಮೂಲಕ ಹೋದ್ರೆ 40 ದಿನ ಬೇಕು. ಆದ್ರೆ ಈ INSTC ಮಾರ್ಗದಲ್ಲಿ ಕೇವಲ 20ರಿಂದ 25 ದಿನಗಳಲ್ಲಿ ಸರಕು ತಲುಪುತ್ತೆ. 30% ಸಾಗಣಾ ವೆಚ್ಚವೂ ಕೂಡ ಉಳಿಯುತ್ತೆ. ಅತಿ ಮುಖ್ಯವಾಗಿ ಈ ಮಾರ್ಗದಲ್ಲಿ ಅಮೆರಿಕದ ಯಾವುದೇ ಪ್ರಭಾವವಿಲ್ಲ. ಇದು ಸಂಪೂರ್ಣವಾಗಿ ಏಷ್ಯಾ ಖಂಡದ ಸ್ವಾತಂತ್ರ್ಯ ಮಾರ್ಗವಾಗಿದೆ. ಇನ್ನು ಸ್ನೇಹಿತರೆ, ಅಮೆರಿಕದ ಅಸಲಿ ತಾಕತ್ತು ಇರೋದು ಅವರ ಸೇನೆಯಲ್ಲಿ ಮಾತ್ರವಲ್ಲ, ಅದು ಪ್ರಪಂಚದ ಮೇಲೆ ಹೇರಿರುವಂತಹ ಡಾಲರ್ ಎಂಬಂತಹ ಆರ್ಥಿಕ ಅಸ್ತ್ರದಲ್ಲಿ. ಜಗತ್ತಿನ 80% ವ್ಯಾಪಾರ ಡಾಲರ್ ನಲ್ಲಿ ನಡೀತಾ ಇದೆ. ಅಮೆರಿಕ ಇರಾನ್ ಮೇಲೆ ನಿರ್ಬಂಧ ಏರಿದೆ ಅಂದ್ರೆ ಜಾಗತಿಕ ಸ್ವಿಫ್ಟ್ ಬ್ಯಾಂಕ್ ವ್ಯವಸ್ಥೆಯಿಂದ ಇರಾನ್ ಅನ್ನ ಹೊರಹಾಕಿದೆ ಎಂದರ್ಥ. ಅಂದ್ರೆ ನೀವು ಇರಾನ್ ನಿಂದ ತೈಲ ಖರೀದಿಸಿದ್ರೆ ಅವರಿಗೆ ಡಾಲರ್ ನಲ್ಲಿ ಹಣವನ್ನು ಪಾವತಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ಭಾರತ ಇರಾನ್ಗೆ ಹಣ ಕೊಡ್ತಾ ಇರೋದು ಹೇಗೆ? ಇಲ್ಲೇ ಇದೆ ನೋಡಿ ಭಾರತದ ಅಸಲಿ ಮಾಸ್ಟರ್ ಸ್ಟ್ರೋಕ್. ಭಾರತ ಇಲ್ಲಿ ಅಮೆರಿಕದ ಡಾಲರ್ಗೆ ಸಿಡ್ಡು ಹೊಡೆಯಿತು.
ಮತ್ತು ಡಾಲರ್ ಇಲ್ಲದೆ ವ್ಯಾಪಾರ ಮಾಡಲು ಭಾರತ ಮತ್ತು ಇರಾನ್ ರೂಪಾಯಿ ರಿಯಲ್ ವ್ಯವಸ್ಥೆಯನ್ನ ಜಾರಿಗೆ ತಂತು. ಇದರ ಅರ್ಥ ಬಹಳ ಸರಳ. ಭಾರತ ಇರಾನ್ ನಿಂದ ತೈಲ ಖರೀದಿ ಮಾಡುತ್ತೆ, ಆದರೆ ಹಣವನ್ನ ಡಾಲರ್ ನಲ್ಲಿ ಕೊಡುವುದಿಲ್ಲ. ಬದಲಾಗಿ ನಮ್ಮದೇ ರೂಪಾಯಿಯನ್ನ ಇರಾನ್ನ ಬ್ಯಾಂಕ್ಗಳು ಭಾರತದಲ್ಲಿ ತೆರೆದಿರುವಂತಹ ಖಾತೆಗಳಿಗೆ ಜಮಾ ಮಾಡುತ್ತೆ. ಈ ರೂಪಾಯಿಯನ್ನ ಬಳಸಿಕೊಂಡು ಇರಾನ್ ಭಾರತದಿಂದ ತನಗೆ ಬೇಕಾದ ಬಾಸ್ಮತಿ ಅಕ್ಕಿ, ಚಹಾ ಪುಡಿ, ಸಕ್ಕರೆ ಮತ್ತು ಜೀವರಕ್ಷಕ ಔಷಧಿಗಳನ್ನ ಖರೀದಿಸುತ್ತವೆ. ಒಂದೇ ಏಟಿಗೆ ಎರಡು ಹಕ್ಕೆ. ನಮಗೆ ಹಗ್ಗದ ತೈಲವು ಕೂಡ ಸಿಕ್ತು. ಅಮೆರಿಕದ ನಿರ್ಬಂಧಗಳಿಂದಲೂ ಕೂಡ ಪಾರಾದ್ವಿ ಮತ್ತು ನಮ್ಮ ರೈತರ ಕೈಗಾರಿಕೆಗಳ ವಸ್ತುಗಳು ಕೂಡ ಇರಾನ್ಗೆ ರಫ್ತಾಗಿ ನಮ್ಮ ಆರ್ಥಿಕತೆಯು ಬಲವಾಯಿತು. ಇದು ಅಮೆರಿಕದ ಡಾಲರ್ ಆಧಿಪತ್ಯಕ್ಕೆ ಭಾರತ ನೀಡಿದಂತಹ ಅತಿದೊಡ್ಡ ಪೆಟ್ಟಾಗಿದೆ. ಇದೆಲ್ಲದರ ನಡುವೆ ನಾವು ಮರೆಯಬಾರದಂತಹ ಇನ್ನೊಂದು ದೊಡ್ಡ ಶತ್ರು ಇದ್ದಾನೆ. ಆತನೇ ಚೀನಾ. ಚೀನಾ ಪಾಕಿಸ್ತಾನದ ಗ್ವಾದರ್ ಬಂದರನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಅರಬ್ಬಿ ಸಮುದ್ರದಲ್ಲಿ ತನ್ನ ನೌಕೆಯನ್ನು ನಿಲ್ಲಿಸಲು ಸಂಚು ರೂಪಿಸಿತ್ತು. ಇದು ನೇರವಾಗಿ ಭಾರತದ ಭದ್ರತೆಗೆ ದೊಡ್ಡ ಕುತ್ತು ತರುತ್ತೆ. ಒಂದ್ ವೇಳೆ ಭಾರತ ಅಮೆರಿಕದ ಬೆದರಿಕೆಗೆ ಹೆದರಿ ಇರಾನ್ನ ಚಾಬಹಾರ್ ಬಂದರಿನ ಪ್ರಾಜೆಕ್ಟ್ ನಿಂದ ಹಿಂದೆ ಸರಿದರೆ ಏನಾಗುತ್ತೆ ಗೊತ್ತಾ? ಚೀನಾ ಅದೇ ಜಾಗಕ್ಕೆ ನುಗ್ಗಿ ಇಡೀ ಇರಾನ್ನ ವ್ಯಾಪಾರವನ್ನ ತನ್ನ ಮುಷ್ಟಿಯಲ್ಲಿಟ್ಕೊಳ್ಳುತ್ತಿತ್ತು. ಇರಾನ್ನ ತೈಲ ಸಂಪೂರ್ಣವಾಗಿ ಚೀನಾದ ಪಾಲಾಗ್ತಾ ಇತ್ತು. ಆದ್ರೆ ಭಾರತದ ವಿದೇಶಾಂಗ ನೀತಿ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ಸಂಪೂರ್ಣವಾಗಿ ಫ್ಲಾಪ್ ಮಾಡಿದೆ. ಚೀನಾದ ಗ್ವಾದರ್ ಬಂದರಿಗೆ ತೀರಾ ಹತ್ತಿರದಲ್ಲೇ ಇರಾನ್ ನಲ್ಲಿ ಚಾಬಹಾರ್ ಬಂದರನ್ನ ಭಾರತ ನಿರ್ಮಿಸುವ ಮೂಲಕ ಚೀನಾದ ಡ್ರ್ಯಾಗನ್ ಹೆಣೆಮುರಿ ಕಟ್ಟಿದೆ. ಅಮೆರಿಕದ ಮಾತು ಕೇಳಿ ಸುಮ್ಮನಾಗಿದ್ದರೆ ಎಂದು ನಮ್ಮ ಪಕ್ಕದಲ್ಲೇ ಬಂದು ಚೀನಾ ಕುಳಿತುಕೊಳ್ತಾ ಇತ್ತು. ಹಾಗಾಗಿ ಇರಾನ್ ಜೊತೆಗಿನ ಭಾರತದ ಈ ಒಪ್ಪಂದ ಕೇವಲ ತೈಲಕ್ಕಾಗಿಯಲ್ಲ, ಇದು ನಮ್ಮ ದೇಶದ ಭದ್ರತೆ ಮತ್ತು ಗಡಿ ರಕ್ಷಣೆಗಾಗಿ ಆಡಿದಂತಹ ಚದುರಂಗದ ಆಟ. ಸ್ನೇಹಿತರೆ, ಇದನ್ನೇ ಚಾಣಕ್ಯ ನೀತಿ ಅನ್ನೋದು. ಒಂದ್ ಕಡೆ ಅಮೆರಿಕ ಜೊತೆಗೂ ಕ್ವಾಡ್ ಟೆಕ್ನಾಲಜಿ ರಕ್ಷಣೆ ಅಂತ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳುವುದು, ಇನ್ನೊಂದು ಕಡೆ ಅಮೆರಿಕದ ಬದ್ಧ ವೈರಿಯಾದ ಇರಾನ್ ಮತ್ತು ರಷ್ಯಾದ ಜೊತೆಗೆ ವ್ಯಾಪಾರ ಮಾಡಿ ತನ್ನ ಜನರಿಗೆ ಅಗ್ಗದ ತೈಲ ಒದಗಿಸುವುದು. ಇದು ಭಾರತದ ವಿದೇಶಾಂಗ ನೀತಿಯ ಸುವರ್ಣ ಯುಗ. ಇಂದು ಪ್ರಪಂಚದ ಯಾವುದೇ ದೇಶ ಭಾರತವನ್ನು ಕಡೆಗಣಿಸುವಂತಿಲ್ಲ. ಇರಾನ್ನ ತೈಲ ಬಿಕ್ಕಟ್ಟು ಮತ್ತು ಅಮೆರಿಕದ ಬೆದರಿಕೆಯನ್ನ ಭಾರತ ಮೆಟ್ಟಿ ನಿಂತಿರುವ ಪರಿಯೇ ಇದಕ್ಕೆ ಸಾಕ್ಷಿಯಾಗಿದೆ. ಹೊಸ ಸಮುದ್ರ ಮಾರ್ಗಗಳು ಕೇವಲ ವ್ಯಾಪಾರವನ್ನಲ್ಲ, ಜಾಗತಿಕ ಮಟ್ಟದಲ್ಲಿ ಭಾರತದ ಪವರ್ ಅನ್ನ ಹೆಚ್ಚಿಸ್ತಾ ಇದೆ. ಸೊ ನಿಮ್ಗೇನ್ ಅನ್ಸುತ್ತೆ? ಅಮೆರಿಕ ಬೆದರಿಕೆಗಳಿಗೆ ಬಗ್ಗದೆ ಇರಾನ್ ಜೊತೆ ಭಾರತ ತನ್ನ ವ್ಯಾಪಾರವನ್ನ ಹೇಗೆ ಮುಂದುವರಿಸಬೇಕಾ ಅಥವಾ ಬೇಡ್ವಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.